7% ಕೊಟ್ಟಿದ್ವಿ. SC ಸಮುದಾಯಕ್ಕೆ 17% ಇಂದ 2% ಜಾಸ್ತಿ ಮಾಡಿದ್ವಿ. ಮೀಸಲಾತಿ ಪ್ರಮಾಣ 56% ಮಾಡಿದ್ವಿ. ಈ ಸರ್ಕಾರ ಬಂದ ನಂತರ ಅಂದರೆ ಈ ಸರ್ಕಾರ ಬಂದ ನಂತರ ಕೂಡ 4.5 ವರ್ಷಗಳ ಕಾಲ ಇತ್ತು. ಅದನ್ನ ಈ ಸರ್ಕಾರ ಏನು ಮಾಡಿದೆ ಅಂದ್ರೆಗಿನ ST ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯಗಳಿಗೆ 7 ಇದ್ದಿದ್ದು 3% ಮಾಡಿದ್ದಾರೆ. ಇವತ್ತು 17% ಇದ್ದು 15% SC ಜನಾಂಗದಕ್ಕೆ ಮಾಡಿದ್ದಾರೆ. ಹಂಗಾಗಿ ನಾನು ಕೇಳ್ತೀನಿ ಸರ್ಕಾರಕ್ಕೆ, ಸ್ವಾಮಿ ನೀವೇನು ಇವತ್ತು ಕೋರ್ಟಲ್ಲಿ ಮೋಸ ಮಾಡಿ ಈ ಸಮುದಾಯಗಳಿಗೆ ಮೋಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಕೊಟ್ಟಿದೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ನೀವು ಮೀಸಲಾತಿ ಕಡಿಮೆ ಮಾಡೋಂಥ ಮಹಾದ್ರೋಹವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಈ ಸರ್ಕಾರ ಇವತ್ತು ಎಷ್ಟು ಬೇಜವಾಬ್ದಾರಿತನ ನೋಡ್ರಿ, ಎಷ್ಟು ಬೇಜವಾಬ್ದಾರಿತನ ಅಂದರೆ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ನಡೆಯೋಂಥ ಟೈಮಲ್ಲಿ ನಿಮ್ಮ ಲಾಯರ್ಗಳು ಹೋಗಲ್ಲ, ವಕೀಲರು ಹೋಗಲ್ಲ, ವಾಸಕ್ಕೆ ಹೋಗಲ್ಲ. ನೀವು ಕೇಳೋಂಥ ಟೈಮಲ್ಲಿ 50% ಒಳಗಡೆ ಕೇಳಿ. ನೀವು 50% ಒಳಗಡೆ ಕೇಳಿದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಜಡ್ಜ್ ಸಾಹೇಬ್ರು ಏನು ಮಾಡಿದಾರ, ಕೋರ್ಟಲ್ಲಿ ಪಾರ್ಷಲಿ ಸ್ಟೇ ಮಾಡಿದಾರ. ನೀವೇನು ಇವತ್ತು ಶೆಡ್ಯೂಲ್ 9 ಅಂತ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಸೇರಿಕೊಂಡು ಶೆಡ್ಯೂಲ್ 9 ಪರಿಸ್ಥಿತಿ ಕಾನೂನಾಗಿ ಏನು ಮುಂಚೆ ಏನು ಗಟ್ಟಿಯಾಗಿತ್ತೋ, ನೀವು ಜಾತಿಗಳನ್ನು ವಿಚಾರವನ್ನು ನೀವು ಶೆಡ್ಯೂಲ್ 9ನಲ್ಲಿ ಏನು ಸೇರಿಸಿದಾರೆ ಅದು ಬಿದ್ದೋಗಿದೆ. ಶೆಡ್ಯೂಲ್ 9 ಏನಿಲ್ಲ. ಇವತ್ತು ತಮಿಳುನಾಡು ಕೇಸ್ ವಿಚಾರದಲ್ಲಿ, ಮೀಸಲಾತಿ ವಿಚಾರದಲ್ಲಿ ಶೆಡ್ಯೂಲ್ 9 ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಇವತ್ತು ಶೆಡ್ಯೂಲ್ 9ನಲ್ಲಿ ಏನು ಉಳಿದಿಲ್ಲ. ಇವತ್ತು ನಾನು ಹೇಳೋದು ಇಷ್ಟೇ, ಇವತ್ತು ನಿಮ್ಮ ಕೋರ್ಟಲ್ಲಿ ಇದ್ದಂಥದ್ದು ಸ್ಟೇ ಏನಿದೆನೋ ಅದು ವೆಕೆಂಟ್ ಮಾಡಿರಿ. ಈ ಸಮುದಾಯಗಳ ಬಗ್ಗೆ ಕಳಕಳಿದ್ರಿಗಿನ ನಮ್ಮ SC ST ಜನಾಂಗದ ಮಕ್ಕಳು ಇವತ್ತು CETದಲ್ಲಿ ಓದಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರ, ನೀಟಲ್ಲಿ ಓದಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾರ ಜವಾಬ್ದಾರಿ ಯಾರು? ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಎಲ್ಲವನ್ನು ಕೂಡ ಮೋಸ, ಒಂದಲ್ಲ ಎಲ್ಲವನ್ನು ಕೂಡ ಮೋಸ. ಈ ಸಮುದಾಯಗಳಿಗೆ SC ST ಸಮುದಾಯಗಳಿಗೆ ಎಲ್ಲವನ್ನು ಕೂಡ ಮೋಸ ಮಾಡಿ 3 ಪಂಗನಾಮ ಹಚ್ಚಿದಿರಿ. ಇವತ್ತು ಅದಕ್ಕೋಸ್ಕರವಾಗಿ ಸರ್ಕಾರ ಒತ್ತಾಯ ಮಾಡ್ತೀನಿ, ನೀವು ಏನು ಕೋರ್ಟಲ್ಲಿ ಸ್ಟೇ ಇದೆನೋ ಅದನ್ನು ವಿತ್ಡ್ರಾ ಮಾಡಿಕೊಡ್ರಿ. ಸರ್ಕಾರ ಪಾರ್ಟಿ ಆಗಿರೋ ಕಾರಣ ನಮ್ಗೆ ಯಾರಿಗೆ ಬರಲ್ಲ. ನಾವು ಥರ್ಡ್ ಪಾರ್ಟಿ ಇಟ್ಕೊಂಡು ವಕೀಲರು ಯಾವ ರೀತಿಯಲ್ಲಿ ವಾದಿಸಬೇಕು ವಾದಿಸಂಥ ಕೆಲಸ ಮಾಡ್ತೀವಿ. ನಿಮ್ಮದೇನಿನ್ನ ಕೋರ್ಟಲ್ಲಿ ಸ್ಟೇಯನ್ನು ವೆಕೆಂಟ್ ಮಾಡಿಸ್ಕೊಂಡ್ರೆ ಕೋರ್ಟಲ್ಲಿ ಸ್ಟೇಯನ್ನು ವೆಕೆಂಟ್ ಮಾಡ್ಕೊಂಡ್ರಿಗಿನ ಅದು 7% ಸಿಗುತ್ತೆ, 17% ಸಿಗುತ್ತೆ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಅಂದರೆ ಅವ್ರಿಗೆ 50% ಒಳಗಡೆ ಅಂತ ಅವರೇ ಲಾಯರ್ ಕೇಳಿದಾರ್ರಿ. ಲಾಯರೇ ಕೇಳಿದಾನೆ 50% ಒಳಗಡೆ ಕೊಡಬೇಕು ಅಂದೇಳಿ. ಅವ್ರಿಗೆ ಏನಂತ ಹೇಳಿದ್ರಿಗಿನ 56% ಕೊಡೋಕ್ಕೆ ಆಗಲ್ಲ ಅನ್ನೋಂಥ ಕಾರಣದಿಂದ ಅವ್ನು ಕೇಳಿದಾನ. ಹಂಗೆ ಕೇಳಿ ಇವತ್ತೇನಾಗಿದೆ ಅಂದರೆ 50% ಒಳಗಡೆ ಸಿಗಬೇಕಂದ್ರೆ 3 ಇದ್ದಿದ್ದು 3 ಇರಬೇಕಾ, 15 ಇದ್ದಿದ್ದು 15 ಇರಬೇಕಾ. ಆಮೇಲೆ ಅದರಲ್ಲಿ ಅವ್ರು ಏನು ಮಾಡಿದಾರೋ ವರ್ಗೀಕರಣ ಮಾಡ್ಕೊಂಡಂಥ ವಿಚಾರ ಇರಲಿ. 4.25 ಮಾಡಿಕೊಂಡು 5.5 ಮತ್ತು 6 ಮಾಡಿಕೊಂಡು ಇವತ್ತು ಅದರಲ್ಲಿ ಒದ್ದಾಡ್ತಾ ಇದ್ದಾರೆ. 50 ಒಳಗಡೆನೇ ಆಗಬೇಕಂದ್ರೆ ಇದು ಆಗಲ್ಲ, ಮೋಸ ಆಗ್ತದೆ. ಅದಕ್ಕೋಸ್ಕರವಾಯಿತು BV ನಾಯ್ಕ ಸಾಹೇಬ್ರ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿದ್ವಿ. ಮುಂದಕ್ಕೆ ಇದನ್ನ ಹೋರಾಟವನ್ನು ಹೆಂಗೆ ತೊಗೊಂಡು ಹೋಗ್ಬೇಕನ್ನೋಂಥ ವಿಚಾರವನ್ನು ಮತ್ತೆ ಕುಂತು ಚರ್ಚೆ ಮಾಡಿ ತಮ್ಗೆ ತಿಳಿಸೋಂಥ ಕೆಲಸವನ್ನು ಇದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ. DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರದ ಬಳಿಕ ನಿಮ್ಮ ಹೋರಾಟದ ಬಿಸಿ ತಟ್ಟಕ್ಕೆ ಸರಾಗಿದೆ. ಖಂಡಿತವಾಗಿ ನಮ್ಮ ಹೋರಾಟ 3 ದಶಕಗಳಿಂದ ಹೋರಾಟ ಇದೆ. ಮುಂದಕ್ಕೂ ಕೂಡ ಈ ಹೋರಾಟ ನಿಲ್ಲಿಸಲ್ಲ. ನಮ್ಮ ಮಕ್ಕಳಿಗೆ ಎಲ್ಲಿ ತನಕ ಕೂಡ 7% ಮೀಸಲಾತಿ ಸಿಗಲ್ಲನೋ ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ನಿಮ್ಮ ಸರ್ಕಾರದ ಕೈಲಿ ಆಗಲಿದ್ರೆ ದೇವರ ಆಶೀರ್ವಾದದಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಬರುತ್ತೆ. ಅವತ್ತನಾಗಲಿ 7% ಏನು ರಾಮ್ಲೋರ್ ಅವತ್ತು ಏನು ಹೇಳಿದ್ರು ಅದು ನಡ್ಕೊಂಡಿದ್ದೀನಿ. ಮುಂದೆ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮತ್ತು ಈ ಜನಾಂಗಕ್ಕೆ 7% ಮೀಸಲಾತಿ ಕೊಡಿಸೋಂಥ ಕೆಲಸ ಮಾಡ್ತೀವಿ.